ಆಯುರ್ವೇದ ಕೇವಲ ಚಿಕಿತ್ಸಾ ಪದ್ಧತಿಯೇ? ಈಗೆಲ್ಲ ನಾವು ಕೇಳ್ತಾ ಇರೋದು ಆಯುರ್ವೇದ ಚಿಕಿತ್ಸೆಗಳು, ಆಯುರ್ವೇದದ ಔಷಧಿಗಳು. ಹಾಗಿದ್ರೆ ಆಯುರ್ವೇದ ಅಂದರೆ ಕೇವಲ ಚಿಕಿತ್ಸಾ ಪದ್ಧತಿಯೇ? ಏನೋ ಒಂದಷ್ಟು ಕಷಾಯಗಳು, ಔಷಧಿಗಳು, ಮಾತ್ರೆಗಳನ್ನ ತೊಗೊಂಡ್ಬಿಟ್ರೆ ಅದು ಆಯುರ್ವೇದವೇ? ಹಾಂ, ಆಯುರ್ವೇದ ಬರೀ ಚಿಕಿತ್ಸಾ ಪದ್ಧತಿ ಅಲ್ಲ, ಅದು ಒಂದು ಜೀವಿಸುವಂತಹ ವಿಧಾನ. ಹೇಗೆ ಇದು ಜೀವಿಸುವಂಥ ವಿಧಾನ? ಈಗ ಪ್ರಕೃತಿಯಲ್ಲಿ ಎಲ್ಲ ಪ್ರಾಣಿ ಪಕ್ಷಿ ಸಸ್ಯವರ್ಗ ಎಲ್ಲವೂ ಕೂಡ ಬದುಕ್ತಾ ಇದ್ದಾವೆ. ಹಾಗೆಯೇ ನಾವು ಕೂಡ ಬದುಕ್ತಾ ಇದ್ದೀವಿ. ಅವುಗಳು ಹೇಗೆ ಒಂದು ಕಾಯಿಲೆ ಬಂತು ಇಲ್ಲ ಅವುಗಳಿಗೆ ಬೇಕಾದಂತಹ ಒಂದು ಯಾರಾದರೂ ಪ್ರಾಣಿಗಳನ್ನ ಸಾಕಿದರೆ ಅವ್ರುಗಳಿಗೆ ಗೊತ್ತಾಗತ್ತೆ. ಆ ಪ್ರಾಣಿಗಳು ತನಗೆ ಹುಷಾರಿಲ್ಲ ಅಂದರೆ ಊಟ ಬಿಡುತ್ತೆ, ಬಿಸಿಲಲ್ಲಿರುತ್ತೆ, ಕೆಲವು ದಿನ ಮಲ್ಕೊಳ್ಳುತ್ತೆ, ಅಥವಾ ಯಾವುದೋ ವಿಧವಾದ ಒಂದು ಎಲೆಗಳನ್ನೋ ಗಿಡಗಳನ್ನೋ ತಿಂದು ತಾನು ವಾಂತಿ ಮಾಡಿಕೊಂಡು ಅಥವಾ ತಿಂದು ಬರೀ ಅದ್ರ ಮೇಲೇನೋ ಇದ್ಕೊಂಡು ಬದುಕಿಬಿಡುತ್ತೆ, ಹುಷಾರಾಗತ್ತೆ ಮತ್ತು ಮೊದಲಂಗಾಗತ್ತೆ. ಆ ಥರ ನಮ್ಗಳಿಗೂ ಇರುವಂತಹ ಒಂದು ಮಾರ್ಗವನ್ನು ಸೂಕ್ತವಾದ ರೀತಿಯಲ್ಲಿ ಬಹಳಷ್ಟು ಹಿಂದೆಯೇ ನಮ್ಮ ಋಷಿಮುನಿಗಳು ಪಾಲಿಸಿಕೊಂಡು ಬಂದಿದ್ದನ್ನು ಮುಂದೆ ಎಲ್ಲರೂ ಹಿಂಗೆ ಪಾಲಿಸ್ಕೊಂಡು ಹೋಗ್ಲಿಕ್ಕೆ ಆಗುತ್ತೋ ಇಲ್ವೋ, ಇಷ್ಟನ್ನು ಗುರುತಿಸ್ಕೊಳ್ತಾರೋ ಇಲ್ವೋ ಅನ್ನೋ ಒಂದು ಯೋಚನೆಯಲ್ಲಿ ಮೊದಲೇ ಗ್ರಂಥ ರೂಪದಲ್ಲಿ ಬರೆದಿಟ್ಬಿಟ್ಟಿದ್ದಾರೆ. ಅದಕ್ಕಾಗಿಯೇ ಅದು ಆಯುರ್ವೇದದ ಗ್ರಂಥಗಳು ಚಿಕಿತ್ಸೆಯನ್ನು ಹೇಳ್ತದೆ, ಚಿಕಿತ್ಸಾ ಪದ್ಧತಿ ಅಂತ ಅಂದ್ಕೊಂಡಿರೋದು. ಆದರೆ ವಾಸ್ತವದಲ್ಲಿ ಆಯುರ್ವೇದ ಅನ್ನೋದು ಜೀವನ ಪದ್ಧತಿ. ಜೀವನ ಪದ್ಧತಿ ಅಂದ್ರೇ ಆಯುರ್ವೇದ. ಹೇಗೆ ಬದುಕಬೇಕು ಅಂತ ಹೇಳ್ತಿರೋದು ಆಯುರ್ವೇದ. ಹಾಗಾಗಿ ನಾವು ಹೆಚ್ಚು ಚೆನ್ನಾಗಿ ಕುಶಲತೆಯಿಂದ ಸಮರ್ಥವಾಗಿ ನಮ್ಮ ಜೀವನವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಆಯುರ್ವೇದವನ್ನು ಆಯ್ಕೆ ಮಾಡ್ಕೋಬೇಕು. ಚಿಕಿತ್ಸೆಯಾಗಿ ಅಲ್ಲ, ನಮ್ಮ ಜೀವನ ಶೈಲಿಯಾಗಿ.